ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ಬದಲಾವಣೆಯಂತಹದ್ದು. ಪಶ್ಚಿಮ ಬಂಗಾಳದಲ್ಲಿ ಈಗ ಕೋಳಿ ಮೊಟ್ಟೆ ಬಿಸ್ನೆಸ್ ಹೆಂಗಿದೆ, ಈ ಕೋಳಿ ಮೊಟ್ಟೆನ ಜನ ಹೊಡಿತಾರಲ್ಲ, ಅದಕ್ಕೆ ಪೊಲೀಸ್ನವರೇ ಒಂದಷ್ಟು ಉಪಾಯಗಳನ್ನು ಕಂಡುಕೊಂಡು ಬಿಟ್ಟಿದ್ದಾರೆ. ಈ ಉಪಾಯಗಳನ್ನು ಪೊಲೀಸ್ನವರು ಏನೋ ಹುಡುಕ್ತಾರೆ. ಆದರೆ ಪೊಲೀಸ್ನವರು ಎಂಥ ಪರದಾಟ ಅನುಭವಿಸಬೇಕು. ಕೊಳೆತ ಕೋಳಿ ಮೊಟ್ಟೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಕೋಳಿ ಮೊಟ್ಟೆ ಅನ್ನೋದು ಜನಾಕ್ರೋಶದ ಪ್ರತಿನಿಧಿಯಾಗಿ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನಾವು ನಿತ್ಯ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಯಾವ್ಯಾವ ಕ್ಷೇತ್ರದಲ್ಲಿ ಅಲ್ಲಿ ಬದಲಾವಣೆಗಳಾಗ್ತಾ ಇವೆ, ಯಾಕೆ ಆಗ್ತಾ ಇದೆ, ಅದರ ಪರಿಣಾಮ ಏನು, ಇದೆಲ್ಲವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಪ್ರಮುಖವಾದಂಥ ಒಂದು ಬದಲಾವಣೆ ಏನಾಗ್ತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸೋನಿದ್ದೇನೆ ಸ್ನೇಹಿತರೆ. ಅದಕ್ಕೆ ಮುಂಚೆ ಈ ಒಂದು ವೈರಲ್ ವಿಡಿಯೋ ಏನಿದೆ ಅದನ್ನು ನೋಡ್ಕೊಂಡು ಬಂದ್ಬಿಡಿ. ನೋಡಿದ್ರಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ಬದಲಾವಣೆಯಂತಹದ್ದು ಅಂತ. ಈ ಮೊಟ್ಟೆ ಹಿಡ್ಕೊಂಡು TMC ನಾಯಕರಿಗೆ, ಸ್ಥಳೀಯ ಮುಖಂಡರಿಗೆ, ಸೋಕಾಲ್ ಡಾನ್ಗಳಿಗೆ ಯಾವ ರೀತಿ ಜನ ಪಾಠ ಕಲಿಸ್ತಾ ಇದ್ದಾರೆ ಅನ್ನೋದನ್ನು ಈ ವೈರಲ್ ವಿಡಿಯೋ ಒಂದು ಹೇಳುತ್ತೆ. ಇದಿಷ್ಟಕ್ಕೆ ಸೀಮಿತ ಆಗಿಲ್ಲ ಸ್ನೇಹಿತರೆ. ಯಾವುದೇ ಒಬ್ಬ TMC ನಾಯಕ ಭ್ರಷ್ಟಾಚಾರದ ಆರೋಪದ ಮೇಲೆ ಅರೆಸ್ಟ್ ಆಗಿರೋನ್ನ ಪೊಲೀಸ್ನವರು ಕೋರ್ಟು ಕರ್ಕೊಂಡ್ಬರ್ತಾರೆ ಅಥವಾ ಇನ್ನೆಲ್ಲೋ ವಿಚಾರಣೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸಾಕು, ಅಲ್ಲಿ ಕೈಯಲ್ಲಿ ಮೊಟ್ಟೆ ಇಟ್ಕೊಂಡು ನಿಂತುಬಿಡ್ತಾರೆ ಜನ. ಅಷ್ಟರ ಮಟ್ಟಿಗೆ ಅಲ್ಲಿ ಬದಲಾವಣೆಗಳನ್ನು ಅಲ್ಲಿನ ಜನ ಕಾಣ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಇವತ್ತು ಒಂದು ಪ್ರಮುಖವಾದ ಬದಲಾವಣೆಯ ಬಗ್ಗೆ ಹೇಳೋನಿದ್ದೇನೆ. ಅದು ಏನು ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಈಗ ಕೋಳಿ ಮೊಟ್ಟೆ ಬಿಸ್ನೆಸ್ ಹೆಂಗಿದೆ ಅಂತ. ಕೋಳಿ ಮೊಟ್ಟೆ ಬಿಸ್ನೆಸ್ಸಲ್ಲಿ ನಿಜಕ್ಕೂ ಜೋರಾಗಿ ನಡೀತಾ ಇದೆ ಸ್ನೇಹಿತರೆ. ಒಟ್ಟಾರೆ ಪಶ್ಚಿಮ ಬಂಗಾಳ ಇಡೀ ದೇಶದ 10-12% ಕೋಳಿ ಮೊಟ್ಟೆಯನ್ನು ತಯಾರಿಸುತ್ತೆ ಸ್ನೇಹಿತರೆ. ಭಾಳ ದೊಡ್ಡದಾದಂಥ ವ್ಯವಹಾರ. ಸೊ ಅಲ್ಲಿ ಮೊಟ್ಟೆ ಬಿಸ್ನೆಸ್ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದಷ್ಟು ವಿಡಿಯೋಗಳಿದ್ದಾವೆ. ಈ ಕೋಳಿ ಮೊಟ್ಟೆನ ಜನ ಹೊಡಿತಾರಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದಕ್ಕೆ ಪೊಲೀಸ್ನವರೇ ಒಂದಷ್ಟು ಉಪಾಯಗಳನ್ನು ಕಂಡುಕೊಂಡು ಬಿಟ್ಟಿದ್ದಾರೆ. ಆ ಉಪಾಯಗಳೇನು ಅಂಥ ಒಂದಷ್ಟು ವಿಡಿಯೋಗಳನ್ನು ನಾನೀಗ ನಿಮ್ಮ ಮುಂದೆ ತೋರಿಸ್ತೇನೆ, ದಯವಿಟ್ಟು ನೋಡಿ. ನೋಡಿದ್ರಲ್ಲ, ಏನು ಗುರಾಣಿ, ಹೆಲ್ಮೆಟ್ಟು, ಏನೇನೆಲ್ಲ ಆ TMC ಭ್ರಷ್ಟರನ್ನು ಕೋಳಿ ಮೊಟ್ಟೆ ಹೊಡೆದಿಂದ ತಪ್ಪಿಸ್ಕೊಳ್ಳೋಕೆ ಪೊಲೀಸ್ನವರು ಉಪಾಯಗಳನ್ನು ಹುಡುಕಿದ್ದಾರೆ. ಈ ಉಪಾಯಗಳನ್ನು ಪೊಲೀಸ್ನವರು ಏನೋ ಹುಡುಕ್ತಾರೆ. ಆದರೆ ಪೊಲೀಸ್ನವರು ಎಂಥ ಪರದಾಟ ಅನುಭವಿಸಬೇಕು ಈ ಒಂದು ಸನ್ನಿವೇಶದಲ್ಲಿ, ಅಂಥ ವಿಡಿಯೋಗಳನ್ನು ಸಹ ಒಂದಷ್ಟಿದೆ, ನೋಡಿಬಿಡಿ. ಈ ಭ್ರಷ್ಟ TMC ನಾಯಕರನ್ನು ಕೋಳಿ ಮೊಟ್ಟೆಯಿಂದ ರಕ್ಷಿಸೋಕೆ ಪಾಪ ಪೊಲೀಸ್ನವ್ರು ಏನೆಲ್ಲ ಪರದಾಟವನ್ನು ಅನುಭವಿಸಬೇಕಾಗಿದೆ.
ಸೊ ಇಷ್ಟೆಲ್ಲ ಮೊಟ್ಟೆಗಳನ್ನು ಎಸಿತಾ ಇದ್ದಾರೆ ಜನ. ಹಾಗಾದರೆ ಕೋಳಿ ಮೊಟ್ಟೆ ಬಿಸ್ನೆಸ್ ಜೋರಾಗಿ ನಡೀತಾ ಇರಬೇಕಲ್ವಾ ಪಶ್ಚಿಮ ಬಂಗಾಳದಲ್ಲಿ. ಅದರಲ್ಲೂ ಮುಖ್ಯವಾಗಿ ಹೇಳ್ತೀನಿ ಸ್ನೇಹಿತರೆ, ಕೊಳೆತ ಕೋಳಿ ಮೊಟ್ಟೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಹೇಗೆ ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ. ಡೆಕ್ಕನ್ ಕ್ರಾನಿಕಲ್ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಈ ಎಗ್ ಥೆರಪಿ ಅಂತ ಕರೆದಿದ್ದಾರೆ ಅದನ್ನು, ಅವರು ಮೊಟ್ಟೆ ಹೊಡೆಯೋದನ್ನು. ಇದರಿಂದಾಗಿ ಕೋಳಿ ಮೊಟ್ಟೆ ಬಿಸ್ನೆಸ್ ಎಷ್ಟಿದೆ, ಹೇಗಾಗಿದೆ, ಹೋಲ್ಸೇಲ್ ಮಾರ್ಕೆಟ್ ಏನಾಗಿದೆ ಅನ್ನೋದನ್ನು ಒಂದು ಅಧ್ಯಯನ ವರದಿಯನ್ನು ಅವರು ಪ್ರಕಟಿಸಿದ್ದಾರೆ. ಇದರಲ್ಲಿ ಅವರು ಮೊಟ್ಟೆ ಮಾರಾಟಗಾರರನ್ನು ಮಾತಾಡಿಸಿದ್ದಾರೆ. ಈಗಿನ ದರದ ಪ್ರಕಾರ ಒಂದು ಕ್ರೇಟ್ ಕೋಳಿ ಮೊಟ್ಟೆಗೆ 1430 ರೂಪಾಯಿ ಇದೆ. ಎಲೆಕ್ಷನ್ಗಿಂತ ಮುಂಚೆ ಇದು 1100 ರೂಪಾಯಿ ಇತ್ತು, ಈಗ 1500 ರೂಪಾಯಿವರೆಗೂ ಹೋಗಿದೆ. ಹೆಚ್ಚು ಕಡಿಮೆ ಒಂದು 20-25% ಏರಿಕೆ. ಅದು ಹೋಲ್ಸೇಲ್ ಮಾರ್ಕೆಟ್. ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಅಂತ ಒಂದಿದೆ, NECC ಅಂತ, ಅವರು ಸಹ ಇದನ್ನು ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕೋಳಿ ಮೊಟ್ಟೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಈ ವರದಿಯಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತದೆ. ಇನ್ನೊಂದು ವರದಿ ಇದೆ, ಟೆಲಿಗ್ರಾಫ್ ಪತ್ರಿಕೆ ವರದಿ ಮಾಡಿದೆ. ಆ ಪತ್ರಿಕೆಯ ವರದಿ ಪ್ರಕಾರ ಕೊಳೆತ ಮೊಟ್ಟೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಲೆಕ್ಕ ಹಾಕೊಳ್ಳಿ, ಈ ಕೊಳೆತ ಮೊಟ್ಟೆಗಳನ್ನು ಮೀನುಗಳಿಗೆ ಆಹಾರವಾಗಿ ಬಳಸ್ತಾರೆ ಸ್ನೇಹಿತರೆ. ಸಹಜವಾಗಿ ಮೀನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಅವುಗಳಿಗೆ ಆಹಾರವಾಗಿ ಬಳಸ್ತಾರೆ ಕೊಳೆತ ಮೊಟ್ಟೆಗಳನ್ನು. ಬೇರೆ ಯಾರೂ ಅದನ್ನು ಕೇಳೋರಿರಲ್ಲ. ಆದರೆ ಈಗ ಕೊಳೆತ ಮೊಟ್ಟೆಗಳಿಗೂ ಸಹ ಕೇಳಿ ತಗೊಂಡು ಹೋಗ್ತಾ ಇದ್ದಾರಂತೆ ಜನ. ಕೊಳೆತ ಮೊಟ್ಟೆಗಳನ್ನು ಯಾಕೆ ತಗೊಂಡು ಹೋಗ್ತಾರೆ ಅಂತಂದರೆ, ಮಾಮೂಲಿ ಮೊಟ್ಟೆಗಳು ಹೊಡೆದ್ಬಿಟ್ರೆ ಅದರಿಂದ ಏನು ಅಂತ ಎಫೆಕ್ಟ್ ಆಗಲ್ಲ. ಆದರೆ ಕೊಳೆತ ಮೊಟ್ಟೆ ಅವ್ರ ಮುಖದ ಮೇಲೋ ಬಟ್ಟೆ ಮೇಲೋ ಬಿದ್ದರೆ ಅದರ ವಾಸನೆ ಹಾರಿಬಲ್ಲಾಗಿರುತ್ತೆ. 3 ಸಲ ಬಟ್ಟೆ ಹೋಗಿದ್ರೂ ಸಹ ವಾಸನೆ ಹೋಗಲ್ಲ, ಅಂಥ ವಾಸನೆ ಇರುತ್ತೆ. ಹಾಗಾಗಿ ಒಂದು ಸಲ ಮೊಟ್ಟೆ ಹೊಡೆದ್ರೆ ಒಂದು ವಾರ ಅವ್ರು ಜ್ಞಾಪಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೊಳೆತ ಮೊಟ್ಟೆಗಳನ್ನು ಜನ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಕೊಳೆತ ಮೊಟ್ಟೆಗಳಿಗೆ ಹೇಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ? ಸಾಮಾನ್ಯ ಮೊಟ್ಟೆಗಳಿಗೆ ಅಂದರೆ ನಾವು ಆಹಾರವಾಗಿ ಬಳಸುವ ಮೊಟ್ಟೆಗಳು ಸುಮಾರು 5-6 ರೂಪಾಯಿ ಮಾರ್ಕೆಟ್ನಲ್ಲಿ ಸಿಗ್ತಾಯಿತ್ತು ಎಲೆಕ್ಷನ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ. ರಿಸಲ್ಟ್ ಬಂದ ಮೇಲೆ ಅವು 7-8 ರೂಪಾಯಿವರೆಗೂ ಹೋಗಿದೆ. ಕೆಲವು ಕಡೆ ಅಂತೂ 10 ರೂಪಾಯಿ ಒಂದು ಮೊಟ್ಟೆಗೆ. ಅಷ್ಟು ಡಿಮ್ಯಾಂಡ್ ಅಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಈಗಿನ ಬೇಸಿಗೆಯೂ ಕಾರಣ ಅಂತ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಕೊಳೆತ ಮೊಟ್ಟೆಗಳಿಗೆ ಬರ್ತೀನಿ. ಕೊಳೆತ ಮೊಟ್ಟೆಗಳು ಸಹಜವಾಗಿ 1 ರೂಪಾಯಿ 2 ರೂಪಾಯಿ ಈ ರೇಂಜ್ನಲ್ಲಿ ತಗೋತಾ ಇದ್ರು. ಯಾರು ಹೋಲ್ಸೇಲಾಗಿ ಏನು ತಗೋತಾ ಇರಲಿಲ್ಲ ಕೊಳೆತ ಮೊಟ್ಟೆಗಳನ್ನು. ಆದರೆ ಈಗ ಹೇಗಾಗ್ಬಿಟ್ಟಿದೆ ಅಂದರೆ 3 ರೂಪಾಯಿ 4 ರೂಪಾಯಿ ಕೊಟ್ಟು ಕೊಳೆತ ಮೊಟ್ಟೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಕ್ರೇಟ್ ಗಟ್ಟಲೆ ಕೊಳೆತ ಮೊಟ್ಟೆಗಳನ್ನು ರಿಟೇಲ್ ಅಂಗಡಿಗಳಿಂದ ತಗೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆ ಏನನ್ನಬೇಕು ಅಂದರೆ, ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿನ ಜನರ ಆಕ್ರೋಶ ಮಡುಗಟ್ಟಿತ್ತು ಅನ್ನೋದನ್ನು ನೋಡಿ. ಈ ಮೊಟ್ಟೆಗಳ ಬೆಲೆ ಏರಿಕೆಗೆ ಹೇಗೆ ಅಲ್ಲಿನ ರಾಜಕೀಯ ಸನ್ನಿವೇಶ ಕಾರಣ ಆಗಿದೆ ಅನ್ನೋದನ್ನು ನೀವು ನೋಡಿದ್ರಿ. ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಈ ಬಗ್ಗೆ ಟ್ರೋಲ್ ಆಗ್ತಿದೆ ಸ್ನೇಹಿತರೆ. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ನಾನು ನೋಡಿದೆ. ಏನಂತಂದರೆ, ಮೊಟ್ಟೆ ಪಿಚ್ಕಾರಿ ಬರ್ತಾ ಇದೆ ಮಾರ್ಕೆಟ್ಗೆ ಅಂತ ಯಾರೊಬ್ಬರು ಹಾಕಿದ್ದಾರೆ. ಅಂದರೆ ಮೊಟ್ಟೆಗಳನ್ನ ಅದರಲ್ಲಿ ಇಟ್ಬಿಟ್ಟು ಬಣ್ಣದ ಹಬ್ಬದಲ್ಲಿ ಹೊಡಿತೀವಲ್ಲ, ಹೋಲಿ ಹಬ್ಬದಲ್ಲಿ ಆ ಥರ ಪಿಚ್ಕಾರಿಗಳು ಅಂತೀವಲ್ಲ, ಅದನ್ನು ಮೊಟ್ಟೆ ಇಟ್ಬಿಟ್ಟು ಮೊಟ್ಟೆಗಳನ್ನ ಪಟ 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 ಅಂತ ಹೊಡಿಯೋದು. ಸೊ ಅಂಥದ್ದು 349 ರೂಪಾಯಿಗೆ ಸಿಗುತ್ತೆ ಅಂತ ಒಂದು ಯಾರೊಬ್ಬರು ಟ್ರೋಲ್ ಮಾಡಿದ್ದಾರೆ. ಆ ಥರದ್ದು ನಿಜವಾಗೂ ಬಂದರೂ ಬರ್ಬೋದು ಪಶ್ಚಿಮ ಬಂಗಾಳದಲ್ಲಿ, ಹೇಳಲಿಕ್ಕಾಗೋದಿಲ್ಲ. ನೋಡಿ, ಕೋಳಿ ಮೊಟ್ಟೆ ಅನ್ನೋದು ಜನಾಕ್ರೋಶದ ಪ್ರತಿನಿಧಿಯಾಗಿ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇದೆ, ಮತ್ತು ಆ ಮೂಲಕ ಮೊಟ್ಟೆ ಬಿಸ್ನೆಸ್ ಇಡೀ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಜಾಸ್ತಿ ಆಗಿದೆ ಅನ್ನೋದನ್ನು ಈ ಇಡೀ ವಿದ್ಯಮಾನಗಳು ತೋರಿಸ್ತಾ ಇವೆ.